ಕನ್ನಡ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟ ಆ್ಯಂಕರ್ ಅನುಶ್ರೀ ಹೌದು ಸ್ನೇಹಿತರೆ, ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಒಂದು ಕೇಳಿ ಬರ್ತಾ ಇದೆ. ಸೊ ಆ್ಯಂಕರ್ ಅನುಶ್ರೀ ಅವರ ಮಗು ಹೇಗಿದೆ ಈಗ? ಸೊ ಆ್ಯಂಕರ್ ಅನುಶ್ರೀ ಅವರು ಹೇಗಿದ್ದಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಅವರು ಒಂದು ಯಾವಾಗ ಮದುವೆ ಆಗ್ತಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಬೇಕಪ್ಪ ಅಂತಂದರೆ, ಒಂದು ಆ್ಯಂಕರ್ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ, ರಚಿತಾ ರಾಮ್ರವರು ಯಾವಾಗ ಮದುವೆ ಆಗ್ತಾರೆ, ದಿವ್ಯಾ ಸ್ಪಂದನ ಅವರು ಯಾವಾಗ ಮದುವೆ ಆಗ್ತಾರೆ. ಸೊ ಇವರು ತುಂಬಾ ಒಂದು ಟ್ರೆಂಡಿಂಗ್ ಟಾಪಿಕ್ನಲ್ಲಿ ಇದ್ದರು. ಸೊ ತುಂಬಾ ವಯಸ್ಸಾಯಿತು ಆದರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ಆ್ಯಂಕರ್ ಅನುಶ್ರೀ ಅವರು ಲೇಟಾಗಿ ಒಂದು ಆಯ್ಕೆಯನ್ನು ಮಾಡಿದ್ರು ಕೂಡ ಒಂದು ಸರಿಯಾದ ಆಯ್ಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸೊ ಅವರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಆ್ಯಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ಬರು ಕೂಡ ಒಂದು 5 ವರ್ಷಗಳಿಂದ ಪ್ರೀತಿಯನ್ನು ಮಾಡ್ಕೊಂಡು ಬಂದರು. ಅದು ಯಾರಿಗೂ ಕೂಡ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ. ಸೊ ಯಾವ ರೀತಿಯಾಗಿ ಒಂದು ಪ್ರೀತಿಯನ್ನು ಮಾಡಿಕೊಂಡು ಬಂದರೆ ಅಂದರೆ, ತುಂಬಾ ಒಂದು ಒಳ್ಳೆಯ ಸ್ನೇಹ ಇವ್ರದ್ದು. ಮೊದಲು ಸ್ಟಾರ್ಟ್ ಆಗಿರೋದು ಸ್ನೇಹದಿಂದ. ಸೊ ಒಂದು ರಾಜ್ಬಿ ಶೆಟ್ಟಿ ಅವರ ಮುಖಾಂತರ ಇವರಿಬ್ಬರ ಸ್ನೇಹ ಸ್ಟಾರ್ಟ್ ಆಗುತ್ತೆ. ಸೊ ಸ್ನೇಹ ಸ್ಟಾರ್ಟ್ ಆಗಿ ಒಂದು 3 ವರ್ಷಗಳ ಕಾಲ ಕೂಡ ಇಬ್ಬರು ಕೂಡ ಒಬ್ಬ ಒಳ್ಳೆಯ ಫ್ರೆಂಡ್ಸ್ ಆಗಿ ಇರ್ತಾರೆ. ಸೊ ತುಂಬ ಒಂದು ಒಳ್ಳೆಯ ಫ್ರೆಂಡ್ಸ್ ಆಗಿ ಇರ್ತಾರೆ. ಸೊ ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ, ಇಬ್ಬರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡ್ಬಿಟ್ಟು, ಇಲ್ಲ ನಿನಗೆ ನಾನು ಸರಿಯಾಗಿದ್ದೀನಿ, ನೀನು ಸರಿಯಾಗಿದ್ದೆ ಅನ್ನೋ ಮಾತನ್ನು ಹೇಳ್ಕೊಂಡ್ಬಿಟ್ಟು ಇಬ್ಬರು ಕೂಡ ಮದುವೆ ಆಗೋಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಇಬ್ಬರ ಮನೆಯಲ್ಲಿ ಒಪ್ಪಿಸ್ಬಿಟ್ಟು ಇಬ್ಬರು ಕೂಡ ಮದುವೆನ ಆಗೋಕ್ಕೆ ಒಂದು ನಿರ್ಧಾರವನ್ನು ಮಾಡಿಬಿಟ್ಟು ಇಬ್ಬರು ಕೂಡ ಒಂದು ಮೊನ್ನೆಯಷ್ಟೇ ಮದುವೆ ಕೂಡ ಆದರು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಅಭಿಮಾನಿಗಳ ಸಮ್ಮುಖದಲ್ಲಿ ತುಂಬ ಭರ್ಜರಿಯಾದ ಒಂದು ಮದುವೆಯನ್ನೇ ಕೂಡ ಒಂದು ಆ್ಯಂಕರ್ ಅನುಶ್ರೀ ಅವರು ಆದರು. ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿದಿರೋದು ಒಂದು ರಚಿತಾ ರಾಮ್ರವರು ಬಿಟ್ಟರೆ ಅಂದರೆ ದಿವ್ಯಾ ಸ್ಪಂದನ ಅಂದರೆ ರಮ್ಯಾ ಅವರು, ಇವರಿಬ್ಬರೇ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿದಿದ್ದಾರೆ. ಸೊ ಲೇಟಾಗಿ ಮದುವೆ ಆದರೂ ಕೂಡ ಲೇಟೆಸ್ಟಾಗಿ ಒಂದು ಆಗಿದ್ದೇನೆ ಅನ್ನೋ ಮಾತನ್ನು ಆ್ಯಂಕರ್ ಅನುಶ್ರೀ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ, ಒಂದು ಸರಿಯಾದ ಆಯ್ಕೆಯನ್ನು ಮಾಡ್ಕೊಂಡ್ಬಿಟ್ರು ಅವರು. ಸೊ ಯಾಕಪ್ಪ ಅಂತಂದರೆ, ಒಂದು ಲೇಟ್ ಆದರೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನೇ, ಒಬ್ಬ ಸರಿಯಾದ ವ್ಯಕ್ತಿಯನ್ನೇ ಒಂದು ಆರಿಸಿಕೊಂಡ್ರು ಒಂದು ಅನುಶ್ರೀ ಅವರು. ಯಾಕಂದರೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಿಲ್ಲ. ಸೊ ಒಂದು ಲೇಟಾಗಿ ಒಂದು ಆದರೂ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರು. ಸೊ ಅವ್ರ ಸದರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಿಲ್ಲ. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಕರ್ ಅನುಶ್ರೀ ಹಾಗೆ ರೋಷನ್ ರವರ ಜೋಡಿಯನ್ನು ನೋಡಿದ್ರೆ ತುಂಬ ಚೆನ್ನಾಗಿದ್ದಾರೆ. ಸೊ ಇನ್ನು ಇವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಅಫಿಷಿಯಲ್ ಆಗಿ ಒಂದು ಆ್ಯಂಕರ್ ಅನುಶ್ರೀ ಅವರಾಗಲಿ ಒಂದು ರೋಷನ್ ರವರಾಗಲಿ ಎಲ್ಲಿ ಕೂಡ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದರೆ ಇದು ಒಂದು ಸತ್ಯ ಘಟನೆ ಅಂತಕ್ಕಂಥ ಸುದ್ದಿಗಳು ಕೂಡ ಹೊರಬರ್ತಾ ಇವೆ. ಸೊ ಇದ್ರ ಬಗ್ಗೆ ಏನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇದು ಸತ್ಯನಾ ಅಥವಾ ಸುಳ್ಳ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.